ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ವಿರುದ್ಧ ಹೆಚ್ಚಾಗ್ತಾ ಇದೆ ಆಕ್ರೋಶ. ಆರೋಪಿ ದರ್ಶನ್ ಅನ್ನ ಎನ್ಕೌಂಟರ್ ಮಾಡಿ ಅಂತ ಆಗ್ರಹ ಹೆಚ್ಚಾಗ್ತಾ ಇದೆ. ಬಾಗಲಕೋಟೆಯಲ್ಲಿ ಜಂಗಮ ಸಮಾಜದಿಂದ ಪ್ರತಿಭಟನೆಯನ್ನ ಮಾಡಲಾಗಿದೆ. ಕೊಲೆ ಪ್ರಕರಣವನ್ನ ಭೇದಿಸಿದ ಪೊಲೀಸ್ ಅಧಿಕಾರಿಗಳಿಗೆ ಅಭಿನಂದನೆಯನ್ನ ಇದೇ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ನಗರದ ರೇಣುಕಾಚಾರ್ಯ ವೃತ್ತದಿಂದ ಖಂಟಿ ವೃತ್ತದವರೆಗೆ ಪಾದಯಾತ್ರೆಯನ್ನ ಮಾಡಲಾಗಿದೆ. ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಪವಿತ್ರ ಗೌಡಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಅವರು ಆಗ್ರಹಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ವಿರುದ್ಧ ಹೆಚ್ಚಾಗ್ತಾ ಇದೆ ಆಕ್ರೋಶ. ಆರೋಪಿ ದರ್ಶನ್ ಅನ್ನ ಎನ್ಕೌಂಟರ್ ಮಾಡಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಜಂಗಮ ಸಮಾಜದಿಂದ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಕೊಲೆ ಪ್ರಕರಣವನ್ನು ಭೇದಿಸಿದ ಪೊಲೀಸ್ ಅಧಿಕಾರಿಗಳಿಗೆ ಇದೇ ಸಂದರ್ಭದಲ್ಲಿ ಅಭಿನಂದನೆಯನ್ನ ಕೂಡ ಸಲ್ಲಿಸಿದ್ದಾರೆ. ಏನಿದ್ದಾರೋ ಈ ಆರೋಪಿಗಳು ಇವರ ವಿರುದ್ಧ ಕಠಿಣವಾದಂತ ಶಿಕ್ಷೆ ಆಗಬೇಕು ಅಂತ ಇದೇ ಸಂದರ್ಭದಲ್ಲಿ ಅವರು ಆಗ್ರಹಿಸ್ತಾ ಇದ್ದಾರೆ. ಹಲವು ಕಡೆಯಲ್ಲಿ ಈ ತರದೊಂದು ತೀವ್ರ ವಿರೋಧ ಕೇಳಿ ಬರ್ತಾ ಇದೆ. ಯಾವುದೇ ಕಾರಣಕ್ಕೂ ಅವ್ರ ಪರವಾಗಿ ನಿಂತ್ಕೊಳ್ಳೋದು ಅಥವಾ ಅವ್ರ ಪರವಾಗಿ ಮಾತನಾಡೋದು ದಯವಿಟ್ಟು ಮಾಡಬೇಡಿ. ಹಾಗಾಗಿ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಸೆಲೆಬ್ರಿಟಿ ಆದ್ರೂ ಅಷ್ಟೇ, ಸ್ಟಾರ್ ಆದ್ರೂ ಅಷ್ಟೇ. ರೇಣುಕಾಸ್ವಾಮಿ ತಪ್ಪು ಮಾಡಿದ್ದಾನೆ, ಆತ ಏನು ಹೀರೋ ಅಲ್ಲ. ಆದರೆ ಆತನಿಗೆ ಶಿಕ್ಷೆ ಕೊಡೋದಕ್ಕೆ ಕಾನೂನಿತ್ತು, ಕಾನೂನು ಇದೆ. ಕಾನೂನಿಗಿಂತ ಯಾರು ದೊಡ್ಡವರು ಅಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆನ್ ಡ್ಯೂಟಿ ಅದಾರ ಎಲ್ಲರೂ ಈಗ. ದಕ್ಷವಾಗಿ ನ್ಯಾಯ ಕೊಡಿಸುತ್ತಿರುವಂತ ಪೊಲೀಸ್ ಹಾಗೂ ನ್ಯಾಯಾಂಗ ಅಧಿಕಾರಿಗಳಿಗೆ, ಪೊಲೀಸ್ ಹಾಗೂ ನ್ಯಾಯಾಂಗ ಅಧಿಕಾರಿಗಳಿಗೆ, ನ್ಯಾಯ ಮಾಡುವುದಿಲ್ಲ ಮಾಡುವುದಿಲ್ಲ ಆಗಲೇಬೇಕು. ಆದಿ ರೇಣುಕಾಚಾರ್ಯರನ್ನು ಮನದಲ್ಲಿ ನೆನೆಸುತ್ತಾ ನಾವು ಇವತ್ತು ನಮ್ಮ ಸಮಾಜದ ಗುರು ಹಿರಿಯರು ಎಲ್ಲರೂ ಸೇರಿ ಇವತ್ತು ಒಂದು ಈ ಪ್ರತಿಭಟನೆಗೆ ಇಳಿದಂಥ ಸಂದರ್ಭ ಏನು ಅಂತಂದರೆ, ಮೊನ್ನೆ ಚಿತ್ರದುರ್ಗದಲ್ಲಿ ರೇಣುಕಾಚಾರ್ಯ ಹತ್ಯೆ ಆಯಿತು. ಪಾಪ ಅವನೊಬ್ಬ ಫ್ಯಾನ್ ಆಗಿದ್ದ. ಯಾರು ಡಿ ಬಾಸ್ ಅಂತ ಒಬ್ಬ ನಾಯಕ ನಟನಿಗೆ ಫ್ಯಾನ್ ಆಗಿದ್ದ. ಒಬ್ಬ ಫ್ಯಾನಿಗೆ ಇವನು ಕೊಲೆ ಮಾಡ್ತಾನಂದರೆ ಅವನು ಎಂಥ ಮೂರ್ಖ. ಒಂದು ಹೆಣ್ಣಿಗೋಸ್ಕರ ಈ ಒಂದು ಕೃತ್ಯವನ್ನು ಎಸಗಿ ಇವತ್ತು ಸಮಾಜಕ್ಕೆ ಒಂದು ದುಷ್ಟ ಶಕ್ತಿಗಳಿಗೆ ಒಂದು ಮಾರ್ಗದರ್ಶನ ನೀಡುವಂಥ ಒಂದು ವ್ಯಕ್ತಿ ಆಗಿದ್ದಾನೆ ಅಂತ ಹೇಳಿ ಇವತ್ತು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇನ್ನೂ ಅವ್ರ ಫ್ಯಾನ್ಗಳು, ದರ್ಶನ್ ಫ್ಯಾನ್ಗಳು ಇನ್ನೂ ಇಲ್ಲ. ದರ್ಶನ್ ಮಾಡಿರುವ ಎಲ್ಲ ಕೃತ್ಯಗಳು ನಮಗೆ ಏನಾದರೂ ಎಲ್ಲ ನಾವು ಫೇಸ್ಬುಕ್ಕಲ್ಲಿ ನೋಡ್ತೀವಿ, ಇನ್ಸ್ಟಾದಲ್ಲಿ ನೋಡ್ತೀವಿ. ಅವರು ಮಾಡಿರುವಂಥ ಕೆಲಸಗಳು ಇನ್ನೂ ಅವರು ಎನ್ಕರೇಜ್ ಮಾಡ್ತಾ ಇದ್ದಾರೆ. ಅದಕ್ಕೆ ಬ್ಯಾಡ್ ಕಮೆಂಟ್ಸ್ಗಳು ಇಲ್ಲ, ಒಂದು ಏನೂ ಇಲ್ಲ. ಅವ್ರಿಗೆ ಸಪೋರ್ಟ್ ಆಗಿ ನಿಂತ್ಕೊಂಡು ಫ್ಯಾನ್ಸ್ಗಳು ಸಪೋರ್ಟ್ ಮಾಡ್ತಾರೆ ಅಂದರೆ ಇದು ಎಲ್ಲಿ ಹೋಗ್ತಾ ಇದೆ ಸಮಾಜ ಅಂತ ನಮಗೆ ಒಂದು ದುಃಖ ತರವಾದಂಥ ಒಂದು ಸಂಗತಿ ಆಗಿದೆ. ಯಾಕಂದರೆ ನಮ್ಮ ಸಮಾಜದ ಒಬ್ಬ ಬಡ ಕುಟುಂಬದ ರೇಣುಕಾಚಾರ್ಯ ಇವತ್ತು ಹತ್ಯೆ ಆಗಿದ್ದಾನೆ. ಅಲ್ಲಿ ಯಾವ ರೀತಿ ಹತ್ಯೆ ಆಗಿದ್ದಾನೆ, ಅವನು ಮೈ ಮೇಲಿರುವಂಥ ಗಾಯಗಳನ್ನು ಪರಿಶೀಲನೆ ಮಾಡಿದಾಗ 30